ನಮಸ್ಕಾರ ಎಲ್ಲ ಚಾಲಕ ಮಿತ್ರರಿಗೆ. ಸ್ನೇಹಿತರೆ, ನಿನ್ನೆ ಒಂದು ವಿಡಿಯೋ ತುಂಬ ವೈರಲ್ ಆಗಿತ್ತು. ಕಾರಣ ಇಷ್ಟೇ, ನೊಂದ ಚಾಲಕನೊಬ್ಬ ತನ್ನ ವಾಹನಕ್ಕೆ ಬೆಂಕಿ ಹಚ್ಚಿದ್ದಾನೆ ಅನ್ನುವಂತಹ ಒಂದು ವಿಚಾರ. ಈ ವಿಚಾರ ಹಲವಾರು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬ ವೈರಲ್ ಆಗಿ ಓಡಿತ್ತು. ಆದರೆ ವಿಚಾರ ಏನು ಅಂದರೆ, ಇಬ್ಬರು ಚಾಲಕರು ಗಲಾಟೆಯನ್ನು ಮಾಡಿಕೊಂಡು ಈ ವಾಹನದ ಮಾಲೀಕ ಒಂದು ಸ್ವಲ್ಪ ಗಾಡಿ ಬಿಟ್ಟು ಮುಂದೆ ಹೋದಂಥ ಸಂದರ್ಭದಲ್ಲಿ ಇನ್ನೊಬ್ಬ ಆ ವಾಹನದ ಇನ್ನೊಂದು ಮಾಲೀಕ ಏನಿರ್ತಾನೆ ಅವರು ಕಿತ್ತಾಡ್ಕೊಂಡಿರೋ ಒಂದು ಗಲಾಟೆ ಒಳಗಡೆ ಈ ವಾಹನಕ್ಕೆ ಅವನೇ ಬೆಂಕಿ ಹಾಕ್ಬಿಡ್ತಾನೆ. ಇದು ಭಾರತೀ ನಗರ ಪೊಲೀಸ್ ಸ್ಟೇಷನ್ನಲ್ಲಿ FIR ಕೂಡ ಆಗಿದೆ. ರಾತ್ರಿ ನೋಡಿ, ಸ್ವಲ್ಪ ಸಣ್ಣ ಪುಟ್ಟ ಮಾತು ಜಗಳಕ್ಕೂ ಕೂಡ ಹೇಗೆಲ್ಲ ಸಮಸ್ಯೆಗಳನ್ನು ತಂದಿಟ್ಕೊಳ್ತೀವಿ ಅನ್ನೋದಕ್ಕೆ ಇವತ್ತು ಇದೇ ಸಮಸ್ಯೆಗಳಿದೆ ಚಾಲಕರುಗಳಲ್ಲಿ. ಆದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮೊದಲು ಬರೋದು ಒಂದಿಷ್ಟು ವಿಚಾರಗಳನ್ನ ಸ್ಪಷ್ಟೀಕರಣ ಮತ್ತು ಕೂಲಂಕುಷವಾಗಿ ಅದನ್ನು ತಿಳ್ಕೊಬೇಕಾಗುತ್ತೆ. ಒಂದು ಅವ್ರ ಜೊತೆಯಲ್ಲಿ ಮಾತಾಡಿರ್ತಕ್ಕಂಥ ಆಡಿಯೋ ಕ್ಲಿಪ್ ಇದೆ, ಅದನ್ನು ಕೂಡ ಹಾಕ್ತೀನಿ, ನೋಡ್ಕೊಂಡು ಬನ್ನಿ, ಕೇಳಿಸ್ಕೊಂಡು ಬನ್ನಿ. ವಿಚಾರ ಇಷ್ಟೇ, ಇದೇ ಸಮಸ್ಯೆಗಳಿದೆ ಚಾಲಕರುಗಳಲ್ಲಿ. ಇವತ್ತು ದುಡಿಮೆ ಇಲ್ಲ, ಹಲವಾರು ಸಮಸ್ಯೆಗಳಿದೆ. ಆದರೆ ಈ ಘಟನೆ ಆಗಿರ್ತಕ್ಕಂಥದ್ದು ಇವರಿಬ್ಬರ ವೈಷಮ್ಯಗಳು, ಅಂದರೆ ಚಾಲಕನ ವೈಷಮ್ಯಗಳು ಮತ್ತು ಅವನು ಇನ್ನೊಬ್ಬ ಬಂದು ಎಲ್ಲಿಂದಲೂ ಹೊರಗಡೆಯಿಂದ ಬಂದಿರತಕ್ಕಂಥವನು, ಕನ್ನಡ ಭಾಷೆ ಬರೋದಿಲ್ಲ ಅಂತ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಆಟೋ ಸತೀಶ್ ಅಂತೇಳಿ ಮಾತಾಡ್ತಾ ಇರೋದು. ಇವತ್ತು ಒಂದು ವಾಹನ ಬೆಂಕಿಗೆ ಅಪಘಾತ ಆಯ್ತಲ್ಲ, ಅದು ನಿಮ್ದೇನಾ ಸರ್ ವಾಹನ? ಹೌದು ಸರ್, ನಂದೇ. ಯಾಕೆ ಸರ್, ಏನ್ ಸಮಸ್ಯೆ ಆಯ್ತು ಸರ್? ಅವ್ರು ಯಾರು ಕುಡ್ಕೊಂಡು ಬಂದ್ಬಿಟ್ರು, ಏನು ಗಿರ್ಲಾ ಮಾಡಿಬಿಟ್ಟು ನಾನು ಕಂಪ್ಲೇಂಟ್ ಕೊಡೋಕೆ ಬರೋ ಅಷ್ಟೊತ್ತಲ್ಲಿ ನನಗೂ ಏಟ್ ಬಿದ್ದಿದ್ದು. ಹಾ, ಅಷ್ಟೊತ್ತಲ್ಲಿ ಬೆಂಕಿಗೆ ಬಿಡಿರೋದು. ನೀವ್ ಇಟ್ಟಿರೋದಲ್ಲ, ಬೇರೆ ಯಾರೋ ಇಟ್ಟಿರೋದಾ? ಬೇರೆಯವ್ರು ಇಟ್ಟಿರೋ ಸರ್. ಮಿಸ್ ಆಗಿ ಮತ್ತೆ ನೀವೇ ಇಟ್ಟಿರೋದು ಅಂತ ಬಂದ್ಬಿಟ್ಟಿದೆ. ಇಲ್ಲ ಬೇರೆ. ಹೌದಾ? ಇಲ್ಲ, ಚಾನಲ್ನವರೆಲ್ಲ ಕೇಳಿದ್ರು, ಬಟ್ ನಿಮ್ ಫೋನ್ ನಂಬರ್ ಸಿಕ್ಕಿರ್ಲಿಲ್ಲ. ಈಗ ಯಾರೋ ನಿಮ್ ಗಾಡಿ ನಂಬರ್ ಕೊಟ್ರು, ಹಂಗಾಗಿ ನಾನು ನಂಬರ್ ತೆಗೆದು ಮಾಡಿದೆ. ಈಗ ಕಂಪ್ಲೇಂಟ್ ಮಾಡಿದೀರಾ ಸರ್ ನೀವು? ಕಸ್ಟಮರ್ ಯಾರು ಸಿಕ್ಕಿದ್ರು ಸರ್, ಅವರು ಸಿಕ್ಕಿದ್ರು, ಕಂಪ್ಲೇಂಟ್ ಎಲ್ಲ ಆಯ್ತು. ಸಿಕ್ಕಿದ್ರು, ಸ್ಟೇಷನ್ ಅಲ್ಲಿ ನಿಂತಿದ್ದೀನಿ. ಕಂಪ್ಲೇಂಟ್ ಆಗಿದೆಯಾ?